ಕಾರ್ಮಿಕರ ಕಾನೂನು ತಿದ್ದುಪಡಿ ವಿರೋಧಿಸಿ ಕನಿಷ್ಠ ವೇತನ ಜಾರಿಗೆ ಒತ್ತಾಯಿಸಿ ಕೃಷಿ ಭೂಮಿ ಉಳಿವಿಗಾಗಿ ಹಾಗೂ ಬೆಳೆ ನಷ್ಟ ಪರಿಹಾರ ನೀಡುವಂತೆ ಒತ್ತಾಯಿಸಿ ಹುಣಸೂರಿನಲ್ಲಿ ಸಿಐಟಿಯು ನೇತೃತ್ವದಲ್ಲಿ ನಾನಾ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ಹುಣಸೂರು ನಗರದ ಸಂವಿಧಾನ ಸರ್ಕಲ್ನಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ, ರಾಜ್ಯ ರೈತ ಸಂಘ, ವಿಮಾ ಪ್ರತಿನಿಧಿಗಳ ಸಂಘ, ಅಂಗನವಾಡಿ, ಬಿಸಿಯೂಟ ನೌಕರರ 500ಕ್ಕೂ ಹೆಚ್ಚು ಕಾರ್ಯಕರ್ತರು ಸಮಾವೇಶಗೊಂಡು ಕೆಂಪು ಬಾವುಟ ಹಿಡಿದು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯಲ್ಲಿ ಸಾಗಿ ಕಾರ್ಮಿಕ ವಿರೋಧಿ ನೀತಿಗಳು ವಾಪಸ್ಸಾಗಲಿ, ಬೇಡಿಕೆಗಳು ಈಡೇರಲಿ, ಕಾರ್ಮಿಕರ ಕಾನೂನಿಗೆ ತಿದ್ದುಪಡಿ ಬೇಡವೇ ಬೇಡ ಅಂತ ಘೋಷಣೆ ಕೂಗಿದ್ರು. ಗ್ರಾಮ ಪಂಚಾಯಿತಿ ಜಿಲ್ಲಾಧ್ಯಕ್ಷ ಕೆ ಬಸವರಾಜು ಮತ್ತು ರೈತ ಸಂಘದ ಜಿಲ್ಲಾಧ್ಯಕ್ಷ ಹೊಸೂರು ಕುಮಾರ್ ಮಾತನಾಡಿ, ಆಳುವ ಸರ್ಕಾರಗಳು ಎಲ್ಲಾ ವಲಯದಲ್ಲೂ ಕಾರ್ಮಿಕರಿಗೆ ಭದ್ರತೆ ಮತ್ತು ಕನಿಷ್ಠ ವೇತನ ನೀಡದೆ ಕಾರ್ಮಿಕರ ಕ್ರಮಕ್ಕೆ ಬೆಲೆ ಇಲ್ಲದಂತಾಗಿದೆ. ಎಲ್ಲಾ ಬಗೆಯ ಕಾರ್ಮಿಕರಿಗೆ ಕನಿಷ್ಠ ವೇತನ ಜಾರಿ ಮಾಡಬೇಕು. ಇಂತಹ ರೈತ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಉಗ್ರ ಹೋರಾಟ ಅನಿವಾರ್ಯ ಅಂತ ತಿಳಿಸಿದರು. ವರದಿ ಹಿರೇಕ್ಯಾತನಹಳ್ಳಿ ಸ್ವಾಮಿಗೌಡ, ಹುಣಸೂರು. ಕಚೇರಿ ಮುಂದೆ ಪ್ರತಿಭಟನೆ ಮಾಡೋದ್ರ ಮುಖಾಂತರ ನಮ್ಮ ಬೇಡಿಕೆಯನ್ನ ಈ ಕೇಂದ್ರ ಸರ್ಕಾರಕ್ಕೆ ತಲುಪಿಸಬೇಕು. ಮತ್ತೆ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕಾಗಿ ಇವತ್ತು ಇಡೀ ದೇಶವ್ಯಾಪಿ 25 ಕೋಟಿಗೂ ಹೆಚ್ಚು ಕಾರ್ಮಿಕರು ಇವತ್ತು ಹೋರಾಟದಲ್ಲಿ ಧುಮುಕಿದ್ದಾರೆ. ಹಾಗಾಗಿ ನಾವು ಕೂಡ ಹುಣಸೂರಿನಲ್ಲಿ ಇವತ್ತು ಎಲ್ಲ ರೈತ ಕಾರ್ಮಿಕರು ಒಡಗೂಡಿ ಈ ಹೋರಾಟವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಎಲ್ಲ ಮುಖಂಡರುಗಳು ಮಾತನಾಡ್ತಾರೆ. ದಯಮಾಡಿ ಇದು ನಮಗೋಸ್ಕರ ನಡೀತಕ್ಕಂಥ ಹೋರಾಟ ಬಹಳ ಗಂಭೀರವಾಗಿ ನೀವೆಲ್ಲರೂ ಪ್ರಕಾರ ರೈತರಿಗೆ ಬೆಲೆ ನಿಗದಿ ಜಾರಿ ತರ್ತೀನಿ ಅಂತೇಳಿ ಮಾತು ಕೊಟ್ಟಿದ್ರು. ಆದ್ರೆ ಇವತ್ತು ಮಾತು ತಪ್ಪಿದ್ದಾರೆ. ಮಾತು ತಪ್ಪದಂತಾಗಿ ನರೇಂದ್ರ ಮೋದಿಗೆ ರೈತರಿಗೆ ವಂಚನೆ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ. ಈಗಲಾದ್ರೂ ಕೂಡ ನೀವು ಬುದ್ಧಿ ಕಲ್ತ್ಕೊಂಡು ಈ ಕಾನೂನು ಜಾರಿ ತರಬೇಕು ಅಂತ ಹೇಳಿ ನಾವು ಇವತ್ತು ಸರ್ಕಾರವನ್ನ ಇಡೀ ದೇಶದ ಕೋಟ್ಯಾಂತರ ರೈತರು ಒಂದು ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೆ ಇನ್ನೊಂದು ಬೇಡಿಕೆ ಏನಪ್ಪಾ ಅಂತ ಹೇಳಿದ್ರೆ, ಕನಿಷ್ಠ ಕೂಲಿ ಏನಿದೆ ಅದು 31,000 ನಿಗದಿ ಆಗ್ಬೇಕಂತ. ಯಾಕೆ ಅಂತ ಹೇಳಿದ್ರೆ ಇವತ್ತು ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳು ಜಾಸ್ತಿ ಆಗ್ತಿದ್ದಾವೆ. ಜನಸಾಮಾನ್ಯ ಬಳಸುವಂತ ಅಕ್ಕಿ, ರಾಗಿ, ದವಸ ಧಾನ್ಯಗಳು ಏನೆಲ್ಲ ಇದಾವೆ, ಕಾಳು ಕಡ್ಡಿ, ಎಣ್ಣೆ ಎಲ್ಲ ವಸ್ತುಗಳು ದಿನ ಜಾಸ್ತಿ ಬೆಲೆ ಜಾಸ್ತಿ ಆಗ್ತದೆ. ಈ ಬೆಲೆಗಳು ಜಾಸ್ತಿ ಆದಾಗ ಅದ್ರ ತಕ್ಕಂಗೆ ಇವತ್ತು ಆದಾಯಗಳಿಲ್ಲ, ಕೂಲಿ ಇಲ್ಲ, ವೇತನ ಸಿಗ್ತಾ ಇಲ್ಲ. ಇದರಿಂದಾಗಿ ರೈತರ ಒಂದು ಜೀವಿ ಇರ್ತಕ್ಕಂತ ಫೋನ್ ಅನ್ನ ಕೊಟ್ಟು ಇವತ್ತು ಎಲ್ಲಾ ಕಾರ್ಯಕರ್ತರಿಗೂ ನಿರ್ದಾಕ್ಷಿಣ್ಯವಾಗಿ ನೋಟಿಸ್ ನ ಕೊಡೋದಕ್ಕೆ ಇವತ್ತು ಎಲ್ಲ ಅಧಿಕಾರಿಗಳು ಕೂಡ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ಹಾಗೇನೆ ಇವತ್ತು ICDS ಖಾಸಗೀಕರಣ ಮಾಡೋದು ಕೂಡ ಈ ಕಾರ್ಪೊರೇಟ್ ಕಂಪನಿಗಳ ಮೂಲಕ ಇವತ್ತು ಕಾರ್ಪೊರೇಟ್ ಕಂಪನಿಗಳ ತಕ್ಕೆಗೆ ಕೊಡೋ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಇದನ್ನೆಲ್ಲ ನಾವು ಇವತ್ತು 83.48 ಲಕ್ಷ ಕೋಟಿ ಹಣ ಪೋಷನ್ ಟ್ರ್ಯಾಕ್ ಅಲ್ಲಿ ಕೊಡಕ್ಕುಂಟು, ಕಾರ್ಪೊರೇಟ್ ಕಂಪನಿಗಳಿಗೆ ಸಾಲ ಮನ್ನಾ ಮಾಡಕ್ಕುಂಟು. ಆದ್ರೆ ICDS ನಲ್ಲಿ ದುಡಿತಿರ್ತಕ್ಕಂತ 50 ವರ್ಷದಿಂದ ದುಡಿತಿರ್ತಕ್ಕಂತ ಕಾರ್ಯಕರ್ತೆ ಸಹಾಯಕರಿಗೆ ಅನುದಾನ ಇಲ್ಲ ಅನ್ನತಕ್ಕಂಥದ್ದನ್ನ ಇವತ್ತು ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಆದ್ರೆ ಅವರ ಸಾಲ ಹೇಗೆ ಮನ್ನಾ ಮಾಡುತ್ತೆ ಅನ್ನತಕ್ಕಂಥದ್ದನ್ನು ಕೂಡ ಬಂಧುಗಳೇ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಹಾಗೇನೆ ಇವತ್ತು ಏನು ಸುಪ್ರೀಂ ಕೋರ್ಟ್ ಆದೇಶದಂತೆ ಇವತ್ತು ಏನು ICDS ಅಲ್ಲಿ 60 ವರ್ಷ ಸೇವೆ ಸಲ್ಲಿರ್ತಕ್ಕಂತ ತಾಯಂದರಿಗೆ ಗ್ರಾಜ್ಯುಟಿ ಹಣನ ಕೊಡಬೇಕು ಅನ್ನತಕ್ಕಂಥದ್ದನ್ನ ತೀರ್ಪನ್ನು ಕೂಡ ಕೊಡ್ತು. ಆದ್ರೆ ಇವತ್ತು 10,013 ಅಂಗನವಾಡಿ 10,113 ಕಾರ್ಯಕರ್ತೆಯರಿಗೆ ಮತ್ತೆ ಹಾಗೆ 2,000 ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.